Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ತನಿಖೆ ಮಾಡತಕ್ಕಂತ ಚಿಂತನೆ ಇದೆ ಅಂತ ಹೇಳಿ ನೀವು ಆ ಚಿಂತನೆಯನ್ನು ವ್ಯಕ್ತಪಡಿಸೋದಕ್ಕಿಂತ ಮುಂಚೆ ಆ ವ್ಯಕ್ತಿ ವಿದೇಶಕ್ಕೆ ಹೋಗಿದ್ದಾನೆ. ಅದನ್ನು ನೀವು ಬೇರೆ ಬೇರೆ ತರ ವ್ಯಾಖ್ಯಾನ ಯಾಕೆ ಮಾಡ್ತಾ ಇದ್ದೀರಿ? ನೀವು SIT ಕೂಡ ಚಿಂತನೆ ಮಾಡ್ತೀವಿ ಅಂತ ಹೇಳಿ 28ನೇ ತಾರೀಕು ನಂತರ ಒಂದು ಕೇಸನ್ನ ಬೆಂಗಳೂರಿನಲ್ಲಿ ಸಿದ್ಧ ಮಾಡಿ ಇಲ್ಲಿಂದ ಒಳನುಸುಪುರಕ್ಕೆ ಗಣಿಕಯಂತ್ರದ ಮುಖಾಂತರ ಅಲ್ಲಿ FIR ಮಾಡ್ಕೊಂಡಿರಿ. ಈಗ ಅದಕ್ಕೆಲ್ಲ ಅವಕಾಶಗಳಿದೆ, ಮಾಡ್ಕೊಂಡಿದ್ದೀರಿ. ಈಗ ಪದೇ ಪದೇ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪ್ರಧಾನಮಂತ್ರಿಗಳನ್ನ ಯಾಕೆ ಹೇಳಿತೀರಿ? ಬಿಜೆಪಿ ಪಕ್ಷವನ್ನು ಯಾಕೆ ಹೇಳಿತೀರಿ? ಆ ಪ್ರಕರಣಕ್ಕೂ ಬಿಜೆಪಿಗೂ ಪ್ರಧಾನಮಂತ್ರಿಗೂ ಸಂಬಂಧ ಏನು? ಈಗಾಗಲೇ ಕೇಂದ್ರದ ಗೃಹ ಸಚಿವರು ಅದಕ್ಕೆ ಹಲವಾರು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ್ಯಾರ ಜವಾಬ್ದಾರಿ ಏನು ಅಂತಕ್ಕಂಥದನ್ನ ಸರ್ಕಾರ ಗೊತ್ತಿಲ್ಲದೆ ಇದೆ, ತಿಳುಕಳಿಯಿಂದ ಅವ್ರಿಗೂ ಸಲಹೆ ಕೊಟ್ಟಿದ್ದಾರೆ ಗೃಹ ಸಚಿವರು. ಇಲ್ಲಿ ನೋಟಿಸನ್ನು ನೀವು ಕೊಟ್ಟ ನಂತರ ಎಳೆಯಕ್ಕೆ ಹೋಗೋದಿಲ್ಲ. ಆ ವ್ಯಕ್ತಿ ಒಂದು ವಾರ ಏನೋ ಸಮಯ ಕೇಳಿ, ಒಂದು ವಾರ ಸಮಯ ಕೊಡಿ, ನೆಕ್ಸ್ಟ್ ಒಂದು ವಾರದಲ್ಲಿ ಬಂದು ನಾನು SIT ಕಚೇರಿಗೆ ಬರ್ತೀನಿ ಅಂತಕ್ಕಂಥ ಹೇಳಾಗಿದೆ. ಸಮನ್ಸ್ ಕೊಟ್ಟಾಗ ಅದು ಕೇಸ್ ಆಗಿರ್ತಕ್ಕಂಥದ್ದು ಬೇಲೆಬಲ್ ಸೆಕ್ಷನ್ ಅಲ್ಲಿ ನೀವು ಹಾಕೊಂಡಿದ್ದೀರಿ. ಬೇಲೆಬಲ್ ಸೆಕ್ಷನ್ ಅಲ್ಲೇ ನೀವೇ ಹಾಕೊಂಡಿದ್ದೀರಿ ಕೇಸ್ನ. ಬೇಲೆಬಲ್ ಸೆಕ್ಷನ್ ಅದು ಸ್ವಲ್ಪ ಇರಪ್ಪ. ಬೇಲೆಬಲ್ ಸೆಕ್ಷನ್ ಯಾರು ಹೋದ್ರು ಕೋರ್ಟ್ ಇದು ಕೊಡ್ತಾರೆ, ನೀನು ವಕೀಲ ನಿಂದ ಬೇರೆ. ಇಲ್ಲಿ ಆ ವ್ಯಕ್ತಿ ಬರಲ್ಲ ಅಂತ ಏನ್ ಹೇಳಿಲ್ಲ, ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ದಾನೆ. ರೇವಣ್ಣ ಅವರು 2 ನಿಮಿಷ ಸಮಯ ಕೇಳಿದ್ದಾರೆ, ಬರಲ್ಲ ಅಂತ ಹೇಳಿಲ್ಲ. 8 ಬಾರಿ 10 ಬಾರಿ ಸಮನ್ಸ್ ಕೊಟ್ಟು ಈ ದೇಶದಲ್ಲಿ ಆ ಸಮನ್ಸ್ಗೆ ಗೌರವನೇ ಕೊಡದೆ ಇರತಕ್ಕಂಥದ್ದು ನಡೀತಾ ಇದೆ. ಮೊದಲನೇ ಸಮನ್ಸ್ಗೇನೆ, ನೋಟಿಸ್ಗೇನೆ ಬರಲಿಲ್ಲ ಅಂತ ಹೇಳಿ ಅದಕ್ಕೆ ನೀವು ಮಾತುಗಳು ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳನ್ನು ಎಳೆದು ಬಿಟ್ರಿ, ಇದರಲ್ಲಿ ನೀವೇ ಕಳಿಸ್ಬಿಟ್ಟಿದ್ದೀರಿ. ದೇವೇಗೌಡರು ಪ್ರಧಾನಮಂತ್ರಿಗಳು ಇಬ್ಬರು ಚಿತಾವಣೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ ವಿದೇಶಕ್ಕೆ. ಯಾರು ನಿಮಗೆ ಇವೆಲ್ಲ ಹೇಳಿದವರು? ನೀವುಗಳೇ ಏನ್ ಹೇಳ್ಬೇಕು, ಸರ್ಕಾರದಲ್ಲಿ ನಿಮ್ಮ ಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟರ್, ನೀವು ಈ ರೀತಿಯ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ತನಿಖೆಯ ಆ ದಿನ ಸರಿಯಾದ ಮಾರ್ಗದಲ್ಲಿ ತಗೊಂಡೋಗ್ಬೇಕು ಅಂತ ಇದ್ದೀರೋ, ಆ ತನಿಖೆಯ ವರದಿ ಕೇವಲ ಪ್ರಚಾರಕ್ಕೋಸ್ಕರ ಇಟ್ಕೊಂಡಿದ್ದೀರೋ ಈ ಕಮಿಟಿ ರಚನೆ ಮಾಡಿರೋದು? ಇದನ್ನು ಫಸ್ಟ್ ಆಫ್ ಆಲ್ ನಾನು ಕೇಳ್ತೀನಿ ಸರ್, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಆ ಪ್ರಕ್ರಿಯೆಗಳು ಹೆಂಗ್ ಪ್ರಾರಂಭ ಮಾಡ್ಕೊಂಡಿದ್ದೀರಿ ಅಂತ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.